ಹಾರನಹಳ್ಳಿ ಮಸೀದಿ ಉದ್ಘಾಟಿಸಿದ ಕೋಡಿಮಠ ಸ್ವಾಮೀಜಿ. ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದಲ್ಲಿ ಮಸ್ಜಿದ್ ಎ ಅಕ್ಸಾ ಉದ್ಘಾಟನೆಯನ್ನು ಕೋಡಿಮಠ ಕ್ಷೇತ್ರದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಉದ್ಘಾಟಿಸಿದರು. ಗ್ರಾಮದ ಸರ್ವ ಧರ್ಮದವರು ಮಸೀದಿ ದರ್ಶನವನ್ನ ಮಾಡಿ ಸಹ ಭೋಜನ ಮಾಡಿದ್ದು ವಿಶೇಷವಾಗಿತ್ತು. ಈ ವೇಳೆ ಮಾತನಾಡಿದ ಕೋಡಿಮಠದ ಶ್ರೀ ಕ್ಷೇತ್ರದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು, ಮಸೀದಿ, ಮಂದಿರ, ಚರ್ಚ್ ಎಂಬುವು ಕೇವಲ ಧಾರ್ಮಿಕ ಕಟ್ಟಡಗಳಲ್ಲ, ಅವು ಮಾನವೀಯತೆಯನ್ನು ಬೆಳೆಸುವ ಪವಿತ್ರ ಕೇಂದ್ರಗಳಾಗಿವೆ. ಧರ್ಮಗಳು ಬೇರೆ ಬೇರೆ ಇದ್ದರೂ ನಮ್ಮ ಗುರಿ ಒಂದೇ, ಶಾಂತಿ, ಸಹಬಾಳ್ವೆ ಮತ್ತು ಮಾನವ ಕಲ್ಯಾಣ. ಹಾರನಹಳ್ಳಿ ಗ್ರಾಮದಲ್ಲಿ ಮಸ್ಜಿದ್ ಎ ಅಕ್ಸಾ ಉದ್ಘಾಟನೆ ಭಾವೈಕ್ಯತೆಗೆ ಹೊಸ ಸಂದೇಶ ನೀಡಿದೆ. ಎಲ್ಲ ಧರ್ಮದವರು ಪರಸ್ಪರ ಗೌರವದಿಂದ ಬದುಕಿದರೆ ಸಮಾಜ ಇನ್ನಷ್ಟು ಬಲಿಷ್ಠವಾಗುತ್ತದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ, ಶಾಸಕ ಹಾಗೂ ರಾಜ್ಯ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷರೂ ಆಗಿರುವ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಮತ್ತು ಗ್ರಾಮದ ಹಿರಿಯ ಕರೀಂ ಸಾಬ್ ಅವರು ಮಾತನಾಡಿದರು. ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಅತಾವುಲ್ಲಾ, ಕಾರ್ಯದರ್ಶಿ ಮುಬಾರಕ್ ಪಾಷಾ, ಜಂಟಿ ಕಾರ್ಯದರ್ಶಿ ನವಾಜ್ ಮತ್ತು ಪದಾಧಿಕಾರಿಗಳು, ಅದೇ ರೀತಿ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಮೂರ್ತಿ, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಧರ್ಮಶೇಖರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಳಿ ಚೌಡಯ್ಯ, ಶುಂಠಿ ಉದ್ಯಮಿ ಮುನ್ನಾ ಪಿಜಿಡಿ, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಹಾದಿ, ಖಡ್ಕಡಿ ಪೀರ್ ಸಾಬ್, ಅಬ್ದುಲ್ ಸಮದ್, ಜಮಾಲುದ್ದೀನ್, ಸಿರಾಜಲ್ಲಿ ಬೇಗ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಚಂದ್ರು ಯಾದವ್. ಇದು ದೇವದೂತನಾಗ್ತಾನೆ, ಭಗವಂತನ ಹತ್ರ ಹೋಗಿ ಅವರ ವಿಚಾರಗಳ ಮೇಲೆ ದೇವದೂತನಾಗ್ತಾನೆ. ಹಾಗೆ ಅಂತಹ ಒಂದು ಮಹತ್ತರವಾದ ಚಿಂತನೆ ಉಳಿತಕ್ಕಂಥ ಒಂದು ಧರ್ಮ ಜಗತ್ತಿನ ಇತಿಹಾಸದಲ್ಲಿ ಬಹುದೊಡ್ಡ ಸ್ಥಾನ ಹೊಂದಿದೆ. ಅಲ್ಲಿ ಮುಖ್ಯವಾಗಿ ಕುರಾನ್ ಬಹಳ ಮಹತ್ವವಾದದ್ದು. ಮೇಲುವಾಗಿರ್ತಕ್ಕಂಥ ಕುರಾನ್ ಪಠನೆ ಮಾಡಿದರೆ, ಅದನ್ನು ಅರ್ಥವನ್ನು ನೋಡಿದರೆ, ಅದರ ವಿಶ್ಲೇಷಣೆ ನೋಡಿದರೆ ಯಾವ ಮನುಷ್ಯರು ಅದರ ವಿರುದ್ಧ ಮಾತಾಡ್ಲಿಕ್ಕಾಗಲ್ಲ. ಆಚರಣೆ ತರಬೇಕು. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಸೆಂಟರ್ ಆಫ್ ದಿ ವರ್ಲ್ಡ್ ಯಾವುದು ಅಂತ. ಜಗತ್ತಿನ ಕೇಂದ್ರದಿಂದ ಯಾವುದು ಅಂತಂದ್ರೆ ವಿಜ್ಞಾನಿಗಳು ಹೇಳೋದು ಈ ಕಾಬಾ ಕಲ್ಲು, ಮಸೀದಿ ಅಲ್ಲಿ ಅವತ್ತು 2000 ವರ್ಷಗಳ ಹಿಂದೆ ಈ ಕಾಬಾ ಕಲ್ಲನ್ನು ಕೇಂದ್ರವಾಗಿಟ್ಟಂತ ಅಂತೂ ಬಹಳ ಒಬ್ಬರಿಗಿಂತ ಒಬ್ರು ಮುಂದೆ ಕಟ್ಟಿದ. ಬಹಳ ಹೆಚ್ಚಿಗೆ ನಾನಂತೂ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಭೇದ ಭಾವ ಇಲ್ಲ. ನಾವೆಲ್ಲ ಹೊಂದುವಂತಕ್ಕಂಥ ಒಂದು ತಾಯಿಯ ಭಾರತಾಂಬೆಯ ಮಕ್ಕಳು ಅಂತೇಳಿ ನಾವೆಲ್ಲ ಜೀವನ. ಅದಕ್ಕೆ ಹೀಗಾಗಿ ನಾವು ಅದಕ್ಕೆ ಆ ಸಮಾಜವನ್ನು ಮೇಲಕ್ಕೆತ್ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಒಳ್ಳೆ ಕೆಲಸ ಕಾರ್ಯವನ್ನು ಅವರು ಮಾಡಿಕೊಡ್ತಾ ಇದ್ದೀವಿ. ಅವರು ಶಾದಿಮಾಲನ್ನ ದೊಡ್ಡದಾಗಿ ಕಟ್ಟಿಕೊಟ್ರು, ಕೆಲವರು ವಿರೋಧನೂ ಮಾಡಿದರು. ಶಿವಲಿಂಗೇಗೌಡ ಶಾದಿಮಾಲನ್ನು ಅವ್ರದಾಗ ಅನ್ಬೇಕೇನೆ, ನಮ್ಗೆ ಇರ್ಬೇಕು, ಎಲ್ಲರಿಗೂ ಕಟ್ಕೊಟ್ಟಿದ್ದೀವಿ. ಅವರಿಗೆ ಇವ್ರಿಗೆ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲ ಸಮಾಜಗಳಿಗೂ ಕಟ್ಕೊಟ್ಟಿದ್ದೀವಿ. ಅರಸೀಕೆರೆ ನಗರದಲ್ಲೇ ಕಟ್ಕೊಟ್ಟಿದ್ದೀವಿ. ಆ ಕೆಲಸವನ್ನು ಮಾಡಿದ್ದೀವಿ. ಆದ್ರಿಂದ ಆ ಪ್ರಶ್ನೆ ಬುದ್ಧವ ಆಗೋದಿಲ್ಲ. ಇದು ಭಾರತ ದೇಶದಲ್ಲಿ ನಾವು ಜಾತ್ಯತೀತ ರಾಷ್ಟ್ರ ಅಂತೇಳಿ ಸಂವಿಧಾನದಲ್ಲಿ ಬರ್ಕೊಂಡಿದ್ದೇವೆ. ಎಲ್ಲ ಜಾತಿಗಳು ಒಂದಾಗಿ ಭಾರತದ ಒಕ್ಕೂಟವನ್ನು ರಚನೆ ಮಾಡಿಕೊಂಡು, ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ರಚನೆ ಮಾಡಿಕೊಂಡು, ಸಮಾನವಾದಂಥ ಹಕ್ಕನ್ನು ಇಟ್ಕೊಂಡು, ಸಮಾನತೆಯ ಕೂಗನ್ನು ಇಟ್ಕೊಂಡು ನಾವು ಈ ಭಾರತ ದೇಶದ ಸಂವಿಧಾನವನ್ನು ಬರ್ಕೊಂಡು, ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಬರ್ಕೊಂಡು ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದ ಕೀರ್ತಿಯನ್ನ, ಅದರ ಅರ್ಥವನ್ನು ಪ್ರಪಂಚಕ್ಕೆ ಪರಿಚಯಿಸಿರ್ತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ ಒಂದಾಗಿತ್ತು, ಎಲ್ಲರೂ ಒಂದು ಭಾವನೆಯಿಂದ
ಇವತ್ತು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಇಬ್ರಾಹಿಂ ಅವರ ಭಾಷಣವನ್ನು ಕೇಳಕ್ಕೆ ಕದ್ದು ಅದರ ಕೀರ್ತಿ ಕೋಡಿ ಮಠಕ್ಕೆ ಹೋಗುತ್ತೆ, ಅದು ಹಾರ್ನಳ್ಳಿ ಹೋಗುತ್ತೆ. ಅದಷ್ಟೇ ಅಲ್ಲ, ಈ ಮಸೀದಿ ಕಟ್ಟಕ್ಕೆ ಸಹಾಯಧನ ಇವತ್ತು ನಾನು ಯಾವತ್ತೂ ಮಠಗಳ ಬಗ್ಗೆ ಮಾತನಾಡಿದಾಗ ನನ್ನ ಮೇಲೆ ಅಪಾದನೆ ಮಾಡೋರು, ಇಬ್ರಾಹಿಂ ಸಾಹೇಬರು ಲಿಂಗಾಯತರ ಪರ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಿದ್ದೆ, ಈ ರಾಜ್ಯದಲ್ಲಿ ಲಿಂಗಾಯತರ ಮಠಗಳು ಇಲ್ಲದೆ ಇದ್ರೆ 90% ಜನ ನಾವು ಹೆಪ್ಪಟ್ಟು ಹೊತ್ತವರಾಗಿರ್ತಿದ್ವಿ, ಯಾರು ಸಹಿ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆ ಮಠದ ದಾಸೋಹ ಮತ್ತು ವಿದ್ಯೆಯಿಂದ ಇವತ್ತು ವಿರಕ್ತ ಮಠಗಳು 12ನೇ ಶತಮಾನದಿಂದ ಇದುವರೆಗೂ ಕರ್ನಾಟಕದ ಮೂಲೆಯಲ್ಲಿ ಅನ್ನದ ದಾಸೋಹದ ಪರಂಪರೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ. ನಾನು ಇಡೀ ದೇಶ ತಿರುಗಿದ್ದೇನೆ.